ರಾಜ್ಯದಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನೀರಿಲ್ಲ ನೀರಿಲ್ಲ ನೀರಿಲ್ಲ. ಎತ್ತ ನೋಡಿದ್ರು ಕೂಡ ನೀರಿಲ್ಲ, ನೀರಿಗೆ ಬರಗಾಲ ಶುರುವಾಗ್ಬಿಟ್ಟಿದೆ. ಕುಡಿಯೋಕ್ಕೂ ನೀರಿಲ್ಲ, ನಿತ್ಯ ಬಳಸೋಕ್ಕೂ ಕೂಡ ನೀರಿಲ್ಲ ಅನ್ನೋ ಪರಿಸ್ಥಿತಿ. ರಾಜ್ಯದಲ್ಲಿ ಪ್ರಮುಖವಾಗಿ ರಾಜ್ಯ ರಾಜಧಾನಿಯಲ್ಲೂ ಕೂಡ ನೀರಿಗೆ ಹಾಹಾಕಾರ. ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಬೆಂಗಳೂರು ಮಂದಿ. ಈ ನಡುವೆ ನೀರಿನ ಪೂರೈಕೆ 20% ಕಡಿತಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರೆ. ಏಪ್ರಿಲ್ನಿಂದಲೇ ರೂಲ್ಸ್ ಜಾರಿಗೆ ತರಲು ಜಲಮಂಡಳಿ ಪ್ಲಾನ್ ಮಾಡಿದ್ದು, ದೊಡ್ಡ ಗಾತ್ರದ ಸಂಪರ್ಕ ಪಡೆದಿರೋರ ಜೊತೆ ಜಲಮಂಡಳಿಯ ಸಭೆಗೂ ಕೂಡ ಮುಂದಾಗಿದೆ. ಇದೀಗ ಸಭೆ ಬಳಿಕ ನಿರ್ಧಾರವನ್ನ ಜಲಮಂಡಳಿ ಅಧ್ಯಕ್ಷರು ತಗೊಳ್ತಾರೆ. ಎಲ್ಲಿ ನೋಡಿದ್ರು ನೀರಿಲ್ಲ, ಟ್ಯಾಂಕರ್ಗಳ ಹಾವಳಿ, ಬೋರ್ವೆಲ್ಗಳು ಬತ್ತು ಹೋಗಿದೆ. ಪಾಪ ಒಂದೊಂದು ಕೊಡಪಾನ ನೀರಿಗೆ ಅಥವಾ ಒಂದೊಂದು ಬಿಂದಿಗೆ ನೀರಿಗೆ ಇಷ್ಟು ರೂಪಾಯಿ ಅಂತ ಕೊಟ್ಟು ತಗೊಂಡು ಬರೋ ಪರಿಸ್ಥಿತಿ. ಕುಡಿಯೋ ನೀರು, ಬಳಸೋ ನೀರು, ಕೆಲಸ ಬಿಟ್ಟು ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಇದು ಬೆಂಗಳೂರಿನ ಹಲವು ಕಡೆ, ಹಲವು ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ತಲೆದೂರಿದೆ. ಇನ್ನೂ 2-2.5 ತಿಂಗಳು ಇದೇ ಬೇಸಿಗೆಗಾಲದಲ್ಲಿ ಇರ್ತೀವಿ. ಇನ್ನು ತೀರಾ ಆರಂಭದಲ್ಲಿದ್ದೀವಿ ನಾವು. ಮಾರ್ಚಿಂದ ಆರಂಭ ಬೇಸಿಗೆ ಕಾಲ ಅಂದ್ರೆ ತೀರಾ ಆರಂಭದಲ್ಲಿದ್ದೀವಿ. ಬೆಂಗಳೂರಿನಲ್ಲಿ ಸದ್ಯ 1.40 ಕೋಟಿ, ಹತ್ತತ್ರ 1.5 ಕೋಟಿಯಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇಷ್ಟೂ ಜನಕ್ಕೆ ನೀರು ಒದಗಿಸೋದೇ ಸವಾಲಾಗಿದೆ. ನೀರು ಪೂರೈಕೆಯಲ್ಲಿ 20% ಕಡಿತಕ್ಕೆ ನಿರ್ಧಾರ ಮಾಡಿದಾರಂತೆ. ಅಂದ್ರೆ 1 ಗಂಟೆ ನೀರು ಬಿಡ್ತಾ ಇದ್ರು ಅಂದ್ರೆ 40 ನಿಮಿಷ ಬಿಡೋಣ ಸಾಕು, ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ. ಮಾರ್ಚ್ 15ರಿಂದ ಹಂತವಾಗಿ ನೀರು ಕಡಿತಕ್ಕೆ ಪ್ಲಾನ್ ಮಾಡಿದ್ದಾರೆ. ದೊಡ್ಡ ಗಾತ್ರದ ನೀರು ಸಂಪರ್ಕ ಪಡೆದಿರೋರಿಗೆ ಇದು ಅನ್ವಯ ಆಗುತ್ತೆ, ಎಲ್ರಿಗೂ ಅಲ್ಲ. ದೊಡ್ಡ ಗಾತ್ರದ ನೀರು ಸಂಪರ್ಕ ಪಡೆದಿರೋರಿಗೆ, ಈ ಅಪಾರ್ಟ್ಮೆಂಟ್ಗಳು, ಇಂಥ ಕಡೆಗಳಲ್ಲಿ. ಕ್ಯಾಂಪಸ್ನಲ್ಲಿ ಈಜುಗೊಳಗಳಿದ್ರೆ ನೀರು ಸಂಪರ್ಕ ಕಡಿತ. ಹೌದು, ಕುಡಿಯೋಕೆ ನೀರಿಲ್ಲ, ಇನ್ನು ಮೋಜು ಮಸ್ತಿಗೆ ಎಲ್ಲೋಯ್ತು. ಎಲ್ಲ ಈಜುಕೊಳಗಳ ಸ್ಥಗಿತಕ್ಕೆ ಜಲಮಂಡಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಜುಕೊಳನೂ ಅಲ್ಲ, ಮತ್ತಿನ್ನೊಂದು ಕಾರ್ ವಾಶ್ ಮಾಡೋರು ಕುಡಿಯೋ ನೀರಲ್ಲೆಲ್ಲ ಕೆಲವರು ವಾಶ್ ಮಾಡ್ತಾರೆ. ಅದ್ ಹೆಂಗ್ ಮನ್ಸು ಬರುತ್ತಪ್ಪ ಇಂಥ ಕಾಲದಲ್ಲಿ? ಪಾಪ ಕುಡಿಯೋಕ್ ನೀರಿಲ್ಲ ಅಂತ ಜನ ಒದ್ದಾಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಕೂಡ ಮಾತು ಅಂದ್ರೆ ಬಾಯಿ ಮಾತಿಗೆ ಬಗ್ತಾ ಇಲ್ಲ. ಅಂತ ಕಡೆ ನೀರನ್ನೇ ಕಡಿತ ಮಾಡ್ಬಿಡೋದು. ಈ ಜಲಕ್ಷಾಮ ಅನ್ನೋದು ಯಾವ ಕ್ಷೇತ್ರವನ್ನೂ ಬಿಟ್ಟಿಲ್ಲ. ಬಡಬಗ್ರನ್ ಬಿಟ್ಟಿಲ್ಲ, IT-BT ಕಂಪ್ನಿಯಲ್ಲಿ ಕೆಲಸ ಮಾಡೋರ್ನ ಬಿಟ್ಟಿಲ್ಲ, ಪೊಲೀಸ್ ಸ್ಟೇಷನ್ನ ಬಿಟ್ಟಿಲ್ಲ, ದೇವಸ್ಥಾನಗಳನ್ನ ಬಿಟ್ಟಿಲ್ಲ. ಅದೇ ರೀತಿಯಾಗಿ ಸ್ಮಶಾನದಲ್ಲೂ ಕೂಡ ನೀರಿನ ಕೊರತೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಇದೆ, ನೋಡ್ತಾ ಹೋಗೋಣ. ಈಗ ಕಲ್ಯಾಣ ಮಂಟಪಕ್ಕೂ ನೀರಿಲ್ಲ, ಕಂಪನಿ ಹೋಟೆಲ್ಗಳಿಗೂ ನೀರಿಲ್ಲ, ಬೆಂಗಳೂರಿನ ಸ್ಮಶಾನಗಳ ಸರದಿಗೂ ಕೂಡ ಈಗ ಒಂದು ನೀರಿನ ಬರಗಾಲ ಅನ್ನೋದು ತಟ್ಟಿದೆ. ಬೆಂಗಳೂರಿನ ಬಹುತೇಕ ಸ್ಮಶಾನದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ನೀರಿನ ಅಭಾವದಿಂದ ಸಾಕಷ್ಟು ಸಮಸ್ಯೆ ಅಲ್ಲಿ ಉಂಟಾಗ್ತಾ ಇದ್ದು, ಅಂತಿಮ ವಿಧಿವಿಧಾನದ ಬಳಿಕ ಸಾಮಾನ್ಯವಾಗಿ ಈ ವಿಧಿಯನ್ನ ನೆರವೇರಿಸಿದವರು ಸ್ನಾನ ಮಾಡ್ಕೊಂಡೆ ಮನೆಗೆ ಹೋಗೋದು. ಈಗ ಸಾವಿಗೆ ಬಂದವರು ಸ್ನಾನ ಮಾಡ್ಕೊಂಡು ಮನೆ ಒಳಗೆ ಬರ್ತೀವಲ್ಲ, ಆ ರೀತಿಯಾಗಿ. ಆದ್ರೆ ಈಗ ಪಾಪ ಅಲ್ಲಿ ಮುಖ ತೊಳೆಯೋಕ್ಕೂ ನೀರಿಲ್ಲ ಅನ್ನೋ ಪರಿಸ್ಥಿತಿ, ಸ್ನಾನ ಮಾಡೋದು ಹೋಗ್ಲಿ. ಈ ರೀತಿಯ ಸಮಸ್ಯೆ ಈಗ ಸ್ಮಶಾನಕ್ಕೂ ಕೂಡ ತಲೆದೋರಿದೆ. ಕೆಲ ಸ್ಮಶಾನದಲ್ಲಿ ಬೋರ್ವೆಲ್ ಇರೋದ್ರಿಂದ ಹೆಂಗೋ ಸ್ವಲ್ಪ ನಿಭಾಯಿಸ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಟ್ಯಾಂಕರ್ ನೀರಂತೆ. ನೀರು ತುಂಬ ಕಷ್ಟ ಇದೆ ಅಂತ ಕೆಲವರೆಲ್ಲ ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳಪ್ಪ ಸಾಕು ಅಂತ ನಾವೇ ಹೇಳ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಅಭಾವ. ಎಲ್ಲರೂ ಸ್ನಾನ ಮಾಡ್ತಾ ನಿಂತರೆ ಜನ ಜಾಸ್ತಿ ಇದೆ. ಹಾಗಾಗಿ ಎಲ್ಲರದ್ದು ಸ್ನಾನ ಆಗೋ ಹೊತ್ತಿಗೆ ತುಂಬ ಆಗುತ್ತೆ, ಟೈಮು ಜಾಸ್ತಿ ನೀರು ಬೇಕಾಗ್ತದೆ. ಏನಕ್ಕೆ ನೀರಿಲ್ಲ, ಏನು ವ್ಯವಸ್ಥೆ ಇಲ್ಲಿ ಮಾಡ್ತಾರೆ ನಮಗೆ ಇಲ್ಲಿ ಬಾಡಿ ಬಂದರೆ ಮಾತ್ರ ಉಂಡು, ಇಲ್ಲದ್ರೆ ಇಲ್ಲ. ನಾವು ಜೀವನ ಹೆಂಗೆ ಮಾಡೋಣ? ಏನು ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ, ಇನ್ನೇನು ಹೇಳೋಣ? ಜಗಳ ಮಾಡ್ತಾರೆ, ಮಾಡ್ದಂಗೆ ಇರ್ತಾರ ಜಗಳ. ಮತ್ತು ನಾವು ಹೋಗಿ ನೀರು ಎಲ್ಲಿ ಹೋಗಿ ತರೋಣ? ಇಲ್ಲಿ ನೀರೇ ಬಂದು ಬರಲಿಲ್ಲ ಅಂದರೆ ನಾವು ಎಲ್ಲಿಗೆ ಹೋಗೋಣ ನೀರಿಗೆ? 1 ತಿಂಗಳಿಂದನೇ ಹಂಗೆ ಐತಿ.